ನಮಸ್ಕಾರಗಳು. ನಾನು ಬೀದರಿನಿಂದ ಬಿ.ಜೆ. ಪಾರ್ವತಿ ವಿ. ಸೋನಾರೆ. ನಮ್ಮ ಬೀದರಿನ ಮಾತುಕತೆ ದೇಶಿ ಭಾಷಾದೊಳಗೆ ನಾವು ಹೆಂಗೆ ಮಾತಾಡ್ತೀವಿ ಅನ್ನೋದು ಇಲ್ಲಿದೆ, ಕೇಳಿ. ಇದು ದವಾಖಾನಿ ಬ್ಯಾನಿ ಅಲ್ಲ. ಬಾಬಾ ಒಂದು ಗಿಡದ ಬುಡಕ ಕುಂತೇನು. ಒಂದು ದೀಡ್ಸೆ ಮ್ಯಾಗ ಮಂದಿ ಲೈನ್ ಹಚ್ಚಿ ನಿಂತಿತ್ತು. ಅಲ್ಲೊಂದು ಮುಸ್ಲಿಂ ಸಮಾಧಿ ಇತ್ತು. ಅದ್ರ ಮುಂದೆ ಬಾಬನ ಮುಂದೆ ಮಂದಿ ನಿಂತಿತ್ತು. ಪೀರ್ ದೇವ್ರ ಮ್ಯಾಲ ನೋಡ್ತಾನ್ರಿ ಮೇಡಮ್, ಹಮೇಶ ಈಸೆ ಮಂದಿ ಇರ್ತಾರೆ ನೋಡ್ರಿ ಅಂತ ಹಳ್ಳು ಅಂದಳು ಕವಿತಾ. ಅಲ್ಲೊಬ್ಬ ತೆಂಗು, ಊದುಬತ್ತಿ, ಖಾರಿಕ್, ಬಾದಾಮ್ ಇವೆಲ್ಲ ಇಟ್ಕೊಂಡು ಕುಂತೇನು. ಎಲ್ಲರೂ ಅಲ್ಲೇ ಖರೀದಿ ಮಾಡ್ಲತ್ತಿರು. ನಮ್ಮ ಕವಿತಾ, ಹೇಮಾ ಒಂದೊಂದು ಟೆಂಗು ತಗೊಂಡು ಬಂದರು. ಅಲ್ಲೊಂದು ಪೋರಿ ಒಣಗಿ ಕಡ್ಡಿ ಅಪ್ಲೆ ಆಗಿತ್ತು. ಅದಕ್ಕೆ 6 ತಿಂಗಳು ಹಿಡಿದು ತರ್ಲತ್ತಾರ, ತೋಲ್ ಜಬರ್ದಸ್ತ್ ಮಾಡ್ಸ್ಯಾರಂತ್ರಿ ಅಂತಂದಳು ಕವಿತಾ. ಆ ಪೋರಿಗೆ ನೋಡಿ ನನ್ನ ಜೀವ ಯಾಕಡರ ಆಯ್ತು. ಅವ್ರ ಹೂಗಂದ, ಅಕ್ಕೋರೆ ದವಾಖಾನಿಗೆ ಒಯ್ರಿ, ಡಾಕ್ಟ್ರ್ ನೋಡಿ ಏನಾಗ್ಯದಂತ ಹೇಳ್ತಾರೆ. ಅದಕ್ಕಿ ನನ್ನ ಕಡೆ ಗುರ್ಕಾಸಿ ನೋಡಿ, ನಮಗೆ ಇಲ್ಲೇ ಭರೋಸೆ ಅದ ಅಂದಳು. ಕವಿತಾ ಸುಮ್ಮನೆ ಕೂಡ್ರಿ ಅಂತ ಇಸಾರ ಮಾಡಿದಳು. ನಾ ಸುಮ್ಮನೆ ಅಂತ ಎಲ್ಲರಿಗೆ ಬಾಬಾ ಮಂತೂರು ಹಾಕಿ ಓಫ್ ಅಂತ ಮಾರಿ ಮ್ಯಾಗ ಊದಿ ಕಣ್ಣು ಮುಚ್ಕೋರಿ ಅಂತೇನು. ಮತ್ತೇನಂತೇನಂದ್ರೆ, ಬಾಬಾ ಇವ್ರ ತಕ್ಲೀಫ್ ಏನದ ಅಂಬೋದು ನೀ ನನಗೆ ಹೇಳು. ಅರೇ ಬಾಪ್ರೇ, ಹಾಂ ಬಾಬಾ, ಹಾಂ ಥತ್ತೇರಿಕಿ ಅಂತೆಲ್ಲ ಅಂದು ಕಣ್ಣು ಮುಚ್ಕೊಂಡವ್ರಿಗೆ ಕಣ್ಣಿನ ಮುಂದೆ ಏನು ಕಾಣ್ಲತ್ತದ, ಒಂದು ಥೋಡೆ ಮಂಜು ಬೆಳಕಿನಪ್ಲೆ ಬಂತ ಅಂತೇನು. ಆವಾಗ ಅವರು ಹ್ಞೂ ರೀ ಬಾಬಾ, ಹಾಂ ರೀ ಬಾಬಾ ಅಂತಿರು. ನಿಮ್ಮ ಮನೆ ಅಂಗಳು, ಪಡ್ಸಲಿ, ಅಡುಗೆ ಮನೆ, ಬೆಡ್ರೂಮು, ಮಕ್ಕೊಮ ಜಾಗ, ಪಲ್ಲಂಗ, ಹೊರಸ ಇವೆಲ್ಲ ಕಾಣ್ಲತ್ತವೇನು ಅಂತ ಕೇಳಿ, ನಿನ್ನ ತಲೆ ಬಲಿ ಹೊರಸಿನ ಕಾಲಿಗೆ ನಿಂಬಿಕಾಯಿ ಕಟ್ಟ್ಯಾರ ನೋಡು, ಅವೇ ಹೈರಾಣ ಮಾಡ್ಲತ್ತವ ನಿನಗೆ. ನಾ ಎಲ್ಲ ಬಂದೋಬಸ್ತ್ ಮಾಡ್ತಾ, ನೀ ಏನು ಚಿಂತೆ ಮಾಡಬೇಡ. 3 ಅಮಾಸಿ 3 ಹುಣ್ಣಿ ತಪ್ಪಲ್ಲಪ್ಲೆ ಬಾ, ಎಲ್ಲ ಓಡ್ ಹೋಯ್ತದ ಅಂತ ಹೇಳ್ತೇನು. ಹುಚ್ಚು ಮಂದಿ ಅವನ ಕಾಲು ಬಿದ್ದು ಬೆನ್ನಾಗ 4 ಗುದ್ದಿಸ್ಕೊಂಡು ತೆಂಗು, ಅಡಕೆ, ಖಾರಿಕ್, ಬಾದಾಮ್, ಊದಿನ ಕಡ್ಡಿ ಮ್ಯಾಲ ಸಂಬರ್ದಿಡ್ಸ ಕೊಟ್ಟು ಹೇಳ್ತಾರೆ. ಈ ನಮ್ಮ ಹೇಮಾ ಮತ್ತು ಕವಿತಾ ಇಬ್ಬರು ಇವತ್ತು ಜಬರ್ದಸ್ತಿಲಿಂದ ಕರ್ಕೊಂಡು ಬಂದಾರ ಇಲ್ಲಿ. ಹೇಮನ್ ತುಟಿ ಹೊಡೆದು ಒಣ ರಕ್ತ ಚಿಮ್ಲತ್ತಿತ್ತು. ಆಕೆಗೆ ಯಾರೋ ಇದು ಮಾಡಿಸಿಂದದ ಅಂತ ತಲೆ ತುಂಬ್ಯಾರ. ಅದಕ್ಕೆ ಆಕೆ ನಡಿ ಸಣ್ಣವ ನಡಿ ಅಂತ ಕರ್ಕೊಂಡು ಬಂದಳು. ದುನ್ಯಾದ ದೇವರು ದಿಂಡ್ರು ಮಾಡಿ ತಕಾಸಿಳು. ದವಾಖಾನಿಗೆ ಹೋಗಂತ ಒಮ್ಮೆ ಜಬರ್ದಸ್ತಿಲಿ ಕಳಿಸಿದ ಈಕಿಗೆ. ಹೋಗಿ ಬಂದಮೇಲೆ ಡಾಕ್ಟ್ರುಗಳು ರಕ್ತ ಪರೀಕ್ಷೆ, ಏಕಿ ಪರೀಕ್ಷೆ ಅಂತ 1000 ಬಿಲ್ ಮಾಡಿದ್ರಿವ. ಸುಳ್ಳೆ ಹೋದನಾ, 1 ತಿಂಗಳು ರ್ಯಾಷನ್ ಬರ್ತಿತ್ತು ಅಂತ ಗೋಳು ಹೊಡೆದಳು. ಅಲ್ಲಿ ಇಲ್ಲಿ ರೊಕ್ಕ ಹಾಕ್ತಾಳೆ ಖರೆ, ದವಾಖಾನೆ ಅಂದ್ರೆ ಲೆಕ್ಕ ಇಡ್ತಾಳಕ್ಕೆ ಅಂತ ಸಿಟ್ಟು ಬಂದ್ರು ಭೀ ಸುಮ್ಮನೆ ಕುಂತಿದ್ದ. ಇವತ್ತು ನಡಿ ಅಂತ ಇಲ್ಲಿ ಕರ್ಕೊಂಡು ಬಂದರು. ಬಂದ ನಮ್ಮ ಪಾಳೆ ಬಂತು. ಹೇಮಾಗ ನಾ ಪೈಲೆ ಕುಂದ್ರಸ್ದ, ನಾ ನಿಂತ. ಹೇಮ ಕಣ್ಣು ಮುಚ್ಕೊಂಡು ಕುಂತಳು. ಹಾ ತಂಗಿ, ಏನು ತಕ್ಲೀಫದ? ಈಕಿ ತನ್ನ ತಕ್ಲೀಫ್ ಎಲ್ಲ ಹೇಳಿದ ಮೇಲೆ, ಕಣ್ಣು ಮುಚ್ಚಬಿಟ್ಟ, ಬಾಬನ ದರ್ಬಾರ್ದಾಗ ಪಹಲಿ ಬಾರ್ ಬಂದಿದಿ, ಬಾಬನ ಮುಂದೆ ನಿನ್ನ ತಕ್ಲೀಫ್ ಹೇಳ್ಕೊ. ಈಕ ಬಾಬಾ ಬಂದು ನಿನ್ನ ಮುಂದೆ ನಿಂತಾರ, ಅಂಜಲ್ದಪ್ಲೆ ಮಾತಾಡು ಅಂತಂದನು. ಆಕಿ ಘಬರಾಸ್ ಕಣ್ಣು ತೆರೆದು ಎಲ್ಲಾರೀ ಅಂದಳು. ಅರೇ ಕಣ್ಣು ತೆರಿಬಾರ್ದು, ಕಣ್ಣು ಮುಚ್ಚೇ ನೋಡಬೇಕು. ಅವ್ರು ನಿನಗೊಬ್ಬಕ್ಕಿಗೆ ದರ್ಶನ ಕೊಡ್ತಾರ. ಜಲ್ದಿ ಮುಚ್ಕಣ್ಣು, ತಡ ಆದರೂ ಹೋಯ್ತಾರ. ಹಾಂ ಕಾಣ್ಲತ್ತಾರ? ಇಲ್ರಿ. ಅರೇ ನನಗೆ ಕಾಣ್ಲತ್ತಾರ, ನಿನಗೆ ಹೆಂಗೆ ಕಾಣಿಸಲ್ಲ? ಚಂದ ನೋಡು.
ಇಲ್ರಿ ಖರೇನೆ ಕಾಣಿಸಲ್ಲ ಹೊಂಟಾರ. ಕತ್ಲಾಗೆ ಥೋಡೆ ದಿಟ್ಟಿಸಿ ನೋಡ್ಬಿಟ್ಟ, ಅಲ್ಲೊಂದು ಮನುಷ್ಯನಪ್ಲೆ ಚಾಚ ಕಾಣಿಸ್ತದ ನೋಡು, ಅವರೇ ಬಾಬಾ ಹರ. ಅವ್ರು ಪೂರ ದರ್ಶನ ಕೊಡಲುರಮ್ಮ. ಹೋಗ್ಲಿ, ನಿನಗೆ ತಿಳಿಯಲ್ಲ ಹೊಂಟದ ಇರಲಿ. ಮಳೆಗಾಲದಾಗ ಟಿ ವಿ ಕೊರ್ರು ಕೊರ್ರು ಮಾಡೋ ಮುಂದೆ ಮಂಜು ಮಂಜು ಆಯ್ತದಲ್ಲ, ಹಂಗೆ ಕಾಣ್ಲತ್ತದ. ಹಾಂ ಹಾಂ ರೀ, ಕಾಣ್ಲತ್ತದ ರೀ. ಹಾಂ, ಹಾಗೆ ಥೋಡೆ ದಿಟ್ಟಿಸಿ ನೋಡು, ನಿನಗೆ ನೀ ಮನೆ ಕಾಣಿಸ್ತದ. ಹಾಂ ರೀ, ಕಾಣ್ಲತ್ತದ ರೀ. ಹಾಂ ಶಬಾಷ್, ಈಗ ಬಂತು ನೋಡು ಗಡಿ ಹಾದಿಗೆ. ಅದು ತೋಲ್ ಖತರ್ನಾಕ್ ಇರ್ತದ. ಹಾದಿ ಬಂದ್ ಮಾಡಿ ಕಣ್ಣಿನ ಮೇಲೆ ಪರ್ದ ಹಾಕ್ತದೆ. ಖರೆ ನಮ್ಮ ಬಾಬನ ಮುಂದೆ ಸೈತಾನ್ ಆಟ ನಡೆಯಲ್ದು. ಹಾಂ ಬಿಟ, ಅಂಗಳಾಗಿಂದ ಒಳಗೆ ಹೋಗು, ಪಡ್ಸಲಿ ಕಾಣಿಸ್ಲತ್ತದ ನೋಡು. ಕಾಣಿಸಲ್ಲ ಹೊಂಟದ್ರಿ. ಹಂಗೆ ಹಂಗೆ ಮನೆ ಕಾಣಿಸಿದ್ಮೇಲೆ ಪಡ್ಸಲಿ ಕಾಣಿಸ್ಲಿಕ್ಕೆ ಬೇಕು. ಚಂದ ನೋಡು. ಇಲ್ರಿ, ಕಾಣಿಸಲ್ಲ ಹೊಂಟದ್ರಿ. ಹೋಲ್ ಬಿಡು, ಹಾಗೆ ನೋಡ್ಕೊತ ಪಡ್ಸಲಂದು ಒಳಗೆ ಹೋಗು. ನಿಮ್ಮ ಬೆಡ್ರೂಮ್ನಾಗ ಪಲಂಗ ಬಲ್ಲಿ ನಿಂತು ಈಗ ಹೇಳು, ಪಲಂಗ ಕಾಣಿಸ್ಲತ್ತದ? ಇಲ್ರಿ. ಹಾಂ, ಹಂಗೆ ಹೆಂಗೈತದ? ಚಂದ ನೋಡು. ಪಲಂಗಿನ ಕಾಲಿಗೆ ನಿಂಬಿಕಾಯಿ ಕಟ್ಟ್ಯಾರ ನೋಡು, ಕಾಣಿಸ್ದುವ ನಿಂಬಿಕಾಯಿ? ಇಲ್ರಿ ಅಪ್ಪ. ಅರೆ ಚಲೋ ನೋಡ್ತಂಗಿ, ನಿಮ್ಮ ಮನೆ ನಿಮ್ಮ ಪಡ್ಸಾಲಿ, ನೀ ಮಕ್ಕೊಂಬ ರೂಮು ನಿನಗೆ ಕಾಣಿಸ್ಲಿಕ್ಕೆ ಬೇಕು. ಇಲ್ಲಿ ನನಗೆ ಕ್ಲಿಯರ್ ಕಾಣಿಸ್ಲತ್ತದ. ಇಲ್ರಿ, ನನಗೆ ನನ್ನ ಮನೆ ಬಿಟ್ರು ಪಡ್ಸಲಿ ಬೆಡ್ರೂಮು ಪಲಂಗು ಏನು ಭೀ ಕಾಣಿಸಲ್ಲ ಹೊಂಟವ್ರಿ. ಹೋಗಲಿ, ನಿಮ್ಮ ಮನ್ಯಾಗ ಯಾವ್ಯಾವ ರೂಮ್ ಕಾಣಿಸ್ತಾವ ಹೇಳ್ಬಟ? ಯಾವ ಭೀ ಇಲ್ರಿ, ಮನೆ ಒಂದೇ ಕಾಣಿಸ್ಲತ್ತದ ರೀ. ಹಂಗೆ ಹಂಗೆ ಓಸು ಕಾಣಿಸ್ಬೇಕಲ್ಲ. ಈ ಸೈತಾನ ಅಡ್ಡು ಬಂದು ನಿಂತಪ್ಲೆ ಕಾಣಿಸ್ತದ. ನಿಂದ್ರು ಥೋಡೆ ಜಬರ್ದಸ್ತ್ ಮಂತ್ರ ಹಾಕರಿ ಅಂತ ನೀರು ತಗೊಂಡು ಆ ಕಡೆ ಈ ಕಡೆ ಚಿಂಪುಡಿಸಿ ಆಕಿನ ಮೇಲೆ ಥೋಡೆ ಹಾಕಿ ನವಿಲುಗರಿಲಿಂದ ಫಾಟ್ ಫಾಟ್ ಅಂತ ಹೊಡೆದು ಹಾದಿ ಬಿಡು ಹಾದಿ ಬಿಡು ಅಂತ ಚೀರ್ಲತ್ತನು. ಚೀರಿ ಚೀರಿ ಈಗ ನೋಡ್ದಂಗೆ ಕಾಣಿಸ್ತದ ಅಂದನು. ಆಕಿ ಒಣ ಕತ್ತಲೆ ಕಾಣ್ಲತ್ತದ್ರಿ ಅಂದಳು. ಹಾಂ, ಹಂಗೆ ಹಂಗೆ ನೀ ಮನೆ ಭೀ ಹೋಯ್ತಾ? ದಿಟ್ಟಿಸ್ ನೋಡು, ಮನೆ ಯಾಕಡೆ ಹೋಯ್ತದ ಅಂದನು. ಆಕಿ ಜರ ಸುಮ್ಮನೆ ಕುಂತು ಮನೆ ಕಾಣಿಸ್ತದ ಅಂತಂದಳು. ಪಡ್ಸಲಿ ಬೆಡ್ರೂಮ್ ಪಲಂಗ ಅಂತ ಕೇಳ್ದನು. ಆಕಿ ಇಲ್ಲಂದಳು. ಅವ ಪರೇಶಾನ್ ಆಗಿ ಹಂಗೆ ಹಂಗೆ ಅಂತ ಬೂದಿ ತೊಗೊಂಡು ಮಂತುರ್ಸಿ ಉಫ್ ಅಂತ ಓದ್ದನು. ಈಗ ಅಂದನು, ಅವನ ಮಾತು ಕೇಳಿ ನನ್ನ ತಲೆ ಕೆಟ್ಟು ಸುಟ್ಟು ಬದನಿಕಾಯಿ ಆಯ್ತು. ನಾ ಅಂದ, ಬಾಬಾ ಹೊತ್ತು ಮುಣಗತ್ತನ ನೀ ಮಂತೂರು ಹಾಕಿದ್ರು ಭೀ ಆಕಿಗೆ ಪಡ್ಸಲಿ ಬೆಡ್ರೂಮು ಪಲಂಗ ಕಾಣಿಸಲ್ರಿ ಅಂದನ. ಅವ ತಲೆ ಎತ್ತಿ ನನಗೆ ನೋಡಿ, ತಂಗಿ 30 ವರ್ಷದ ಸಾಧನ ಅದ ನಂದು, ಎಂತೆಂಥೋ ಬಂದು ನಾನು ಮುಂದೆ 3 ವರ್ಷ ಹೋಗ್ಯಾವ, ಇದೇನು ಚೋಟ ಮೋಟ, ನಾನು ಮುಂದಿದ್ರೆ ಆಟ ನಡೆಯಲ್ದು ಅಂದನು. ನಾ ಅಂದ, ಬಾಬಾ ಇವತ್ತು ನಿಮ್ಮ ಸಾಧನ ಪೂರ ಫೇಲ್ ಆಯ್ತದ ನೋಡ್ರಿ ಅಂತಂದ. ಅವನಿಗೆ ಥೋಡೆ ಸಿಟ್ಟು ಬಂತು. ಅವ ಏನು ಮಾಡಿದ್ರು, ನೀ ಸುಮ್ಮನೆ ನಿಂದ್ರ ತಂಗಿ, 5 ಮಿನಿಟ್ದಾಗ ಆಕಿಗೆ ಎಲ್ಲ ಕಾಣಿಸ್ತದೆ, ನೀನೇ ನೋಡಟಿ. ನಾ ಅಂದ, ಎಲ್ಲಿಂದ ಕಾಣಿಸ್ತದ್ರಿ ಬಾಬಾ? ಆಕಿ ಒಂದು ಸಣ್ಣದು ತಗಡದ ಮನ್ಯಾಗಳ, ನೀವು ಪಡ್ಸಲಿ ಬೆಡ್ರೂಮು ಪಲಂಗು ಅಲ್ಲತ್ತೀರಿ, ಎಲ್ಲಿಂದ ಕಾಣಿಸ್ತದ ಹೇಳ್ರಿ ಅಂತಂದ. ಅವ ಪರೇಶಾನ್ ಆಗಿ ಮೈಯಾಗ ದೇವ್ರು ಬಂದಪ್ಲೆ ಮಾಡಿ ಚಟ ಚಟ ಚೀರ್ಲತ್ತನು. ಚೀರಿ ಚೀರಿ ತಣ್ಣಗಾಗಿ, ತಂಗಿ ನಿನ್ನ ಬ್ಯಾನಿ ದವಾಖಾನಿ ಬ್ಯಾನಿ ಅದ, ಇದು ಅಲ್ಲೇ ದುರಿಸ್ತಾಯ್ತದ, ಕೈಯಾಟ ಸೈತಾನಾಟ ಅಲ್ಲಿದು, ಹಂಗೇನಾರ ಇದ್ರೆ ನಮಗೆ ಅವಾಗೆ ತಿಳಿತಿತ್ತು, ನಡಿ ತಂಗಿ ದವಾಖಾನಿಗೆ ಹೋಗು ಅಂಥೇಳಿ ನನ್ನ ಕಡೆ ನೋಡಿ ಮಂತ್ರ ಹಾಕಿದಪ್ಲೆ ಮಾಡಿ, ನಿಮ್ಮದರ ಪೂರ ದವಾಖಾನಿ ಬ್ಯಾನಿ ಅದ, ನಾವು ಮಾರಿ ನೋಡಿದ್ರೆ ಖುನ ಹಿಡಿತೇವೆ, ಚಲೋ ಮುಂದಿನವ್ರು ಬರ್ರಿ ಅಂತಂದನು. ನಾವು ಹೊರಗೆ ಬಂದು ನೋಡ್ರೆ ಈಗಾರ ತಿಳಿತಿಲ್ಲ ಇವ್ರ ನಾಟಕ ಹೆಂಗಿರ್ತದಂತ ಅಂತಂದ. ಅವರಿಬ್ಬರು ಅಯ್ಯೋ ಹೈಂದೆ ಅವ್ವ ಏಟರ ನಾಟಕ ಮಾಡ್ದನು, ನಡಿ ಆ ಕಡೆ, ಪೂರ ದಿನನೇ ಹೋಯ್ತು, ಲೈನಿಗೆ ನಿಂತು ನಿಂತು ಕಾಲೇನೋ ಇಲ್ಲತ್ತಾವ ಅಂತಂದರು. ಹಿಂಗೆ ಹಿಂದೆ ಏಕಿಗಂತ ಹೇಮ ಹೋದಳು, ಆಕಿನ ಹಿಂದೆ ನಾ ಹೋದ. ಕವಿತಾ ಈ ಮೇಡಮ್
ಆ ಕಡೆ ಹೋಗ್ಬೇಡ್ರಿ ಬೈತಾರ ಅಂತ ಅನ್ಕೋತ ಬಂದಳು. ಅಲ್ಲಿ ಹಿಂದೆ ಇವರೆಲ್ಲ ಕೊಟ್ಟಿದ್ದ ಟೆಂಗುಗಳು ಜಮಾಯಿಸಿ ಒಂದು ಚೀಲದಾಗ ತುಂಬಿ ವಾಪಸ್ ಎಲ್ಲಿ ಮಾರ್ಲತ್ತಿರು ಅಲ್ಲೇ ಒಯ್ದಿಡ್ಲತ್ತಿರು. ಕವಿತಾ ನೋಡಿ ಬಾಯಿ ತೆರ್ಕೊಂಡು ನಿಂತಳು. ನಾ ಅಂದ, ನೋಡು ನಿಮ್ಮ ಬಾಬನ ಬಿಸ್ನೆಸ್ ಹೆಂಗದ, ಹುಚ್ಚರಪ್ಲೆ ಬರ್ತೀರಿ ಅಂತಂದ. ಅದಕ್ಕೆ ಬರೋಬ್ಬರಿ ಅದ ರೀ ಮೇಡಮ್, ಛೇ 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 ಅಂತಂದಳು. ಎಲ್ಲರೂ ನಕ್ಕೋತ ಮನೆಗೆ ಬಂದೆವು. ಧನ್ಯವಾದಗಳು. ಬೀದರ್ ಭಾಷಾ ನಿಮಗೆ ಭೀ ಪಸಂದ್ ಬಂದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಬಳಗದೊಳಗೆ ಇದನ್ನು ಹಂಚ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡ್ರಿ.